ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಇನ್ನೇನು ಆಷಾಢ ಬೇರೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ವಾಸ್ಕಲ್ ಪೂಜೆ ಮಾಡೋಕ್ಕಾಗಲ್ಲ, ಏನು ಪೂಜೆನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಮ ಮನೆ ವಾಸ್ಕಲ್ ಪೂಜೆನೂ ಸ್ವಲ್ಪ ಗಡಿಬಿಡಿಲೇ ಆಗಿಬಿಡ್ತು. ಇವಾಗ ಮಾಡದೇ ಇದ್ರೆ ಮತ್ತೆ ಶ್ರಾವಣ ಟೈಮಲ್ಲಿ ಮಾಡಬೇಕಾಗುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿದ್ರಾಯ್ತು ಅಂತ ಹೇಳಿ ಮಾಡ್ಕೊತಾ ಇದ್ವಿ. ಇದೊಂದು ಮುಗಿಸ್ಬಿಟ್ರೆ ನಾನು ಕೂಡ ಡೆಲಿವರಿಗೆ ಊರಿಗೆ ಹೋಗ್ತೀನಲ್ಲ, ಸೊ ಇವಾಗಲೇ ಎಲ್ಲ ಆದರೆ ಬೆಟರು ಅಂತ ಹೇಳಿ ಸ್ವಲ್ಪ ಬೇಗನೆ ಮಾಡ್ಕೊತಾ ಇದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾನು ಒಂದಿಷ್ಟು ಪ್ರಾಡಕ್ಟ್ಸ್ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ, ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡಿದ್ರಾಯ್ತು ಅಂತ ಹೇಳಿ ಮಾಡ್ತಾಯಿದ್ದೆ. ಫಸ್ಟು ಒಂದೆರಡು ಬಾಜುಬಂದಿ ಆರ್ಡರ್ ಮಾಡಿದ್ದೆ ಆಯಿತಾ. ಕ್ವಾಲಿಟಿ ಮಾತ್ರ ಇಷ್ಟು ಚೆನ್ನಾಗಿದೆ, ಅದು ಅಂಡರ್ 500. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾವ ಥರ ಬರುತ್ತೋ ಅಂಥೇಳಿ. ಆ್ಯಂಟಿಕ್ ಪಾಲಿಶ್ ಆಯಿತಾ, ಲಕ್ಷ್ಮಿ ಇದೆ ಡಿಸೈನ ತೋರಿಸ್ತಿದ್ದೀನಿ ನೋಡಿ ನನ್ನ ಮಿಡಲ್. ಇಟ್ಸ್ ರಿಯಲಿ ವರ್ತ್ ಟು ಬೈ ಅಂತ ಅನ್ನಿಸ್ತು ನನಗೆ. ಸಿಕ್ಕಾಪಟ್ಟೆ ಕ್ವಾಲಿಟಿ ಚೆನ್ನಾಗಿತ್ತು. ಸೊ ಅದೇ ಥರ ಇನ್ನೊಂದು ತರಿಸಿದೆ, ಇನ್ ಕೇಸ್ ನಮಗೆ ಲಕ್ಷ್ಮಿ ಇರೋದು ಬೇಡ, ಲೈಕ್ ಫ್ಯಾನ್ಸಿ ಡಿಸೈನ್ ಇರಲಿ ಅನ್ನೋದಾದರೆ ಈ ಥರ ನೀವು ಹೋಗ್ಬೋದು. ಎರಡು ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ. 3 ಡೇಸಲ್ಲಿ ಬಂತು ನನಗೆ. ಅದು ನೆಕ್ಸ್ಟ್ ಏನಂದರೆ, ಇವಾಗ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಬೇರೆ ಬರುತ್ತಲ್ಲ ನೆಕ್ಸ್ಟ್ ಮಂತು. ಸೊ ನಾನು ಗುಂಗಟ್ ತರಿಸೋಣ ಅಂದರೆ, ನಾವು ಅದಕ್ಕೆ ಗುಂಗಟ್ ಹೇಳ್ತೀವಿ, ದುಪ್ಪಟ್ಟನೂ ನೆಟ್ಟೆಡ್ ಅದು ಬಂದು. ಸೊ ಅದನ್ನು ಕೂಡ ಕ್ವಾಲಿಟಿ ಚೆನ್ನಾಗಿತ್ತು, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ನಮ್ಮ ಬಂಗಾರಿ ವಾವ್ ಅಂತ ಅಂತಿದ್ವಿ. ಫೋಟೋಶೂಟ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ನಾನು ಇದನ್ನೆಲ್ಲ ತರಿಸಿದ್ದೆ. ಕೃಷ್ಣನ ಡ್ರೆಸ್ ತರಿಸಿದೆ, ಬಟ್ ನಂಗೆ ಏನಂದರೆ ಇದು ಇಷ್ಟ ಆಗಲಿ. ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಏನಂದರೆ ಮೇಲ್ಗಡೆದು ಹಾಕಿದ ತಕ್ಷಣ ಪಾಪು ಕೃಷ್ಣನ ಥರ ಕಾಣಿಸ್ತಿರ್ಲಿಲ್ಲ. ಬರೀ ಅದಕ್ಕೆ ನಾನು ಧೋತಿ ಹಾಕಿ ಅದ್ರ ಜೊತೆಗೆ ಇದೆಲ್ಲ ಪ್ರಾಡಕ್ಟ್ ಬಂದಿದೆ, ಬಾಜು ಆಮೇಲೆ ಹಾರ ಕೊಳಿಲು ಅದನ್ನೆಲ್ಲ ಹಾಕಿ ಕೂಡಿಸಿದ್ದೀನಿ ನೋಡಿ. ಅವಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇದೆಲ್ಲ ಪ್ರಾಡಕ್ಟ್ಸು ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ಲಿಂಕ್ ಕಳಿಸ್ತೇನೆ. ಥ್ಯಾಂಕ್ ಯು.